How many days were you out on that boat? Tuve 438 días. ನವೆಂಬರ್ 17, 2012ರಂದು ಮೆಕ್ಸಿಕೋದ ಒಂದು ಹಳ್ಳಿಯಲ್ಲಿ ಜೋಸ್ ಮತ್ತು ಕಾರ್ಡೋಬಾ ಎಂಬ ಇಬ್ಬರು ಸ್ನೇಹಿತರು ಮೀನು ಹಿಡಿಯಲು ಸಮುದ್ರಕ್ಕೆ ಹೊರಡುತ್ತಾರೆ. ಅವರು ಕೇವಲ 24 ಗಂಟೆಗೆ ಆಗುವಷ್ಟು ಆಹಾರ ಮತ್ತು ನೀರನ್ನು ಮಾತ್ರ ತಗೊಂಡಿರ್ತಾರೆ. ಅವರ ಬೋಟ್ನಲ್ಲಿ ಒಂದು ಫ್ರಿಡ್ಜ್ ಮತ್ತು ಒಂದು ರೇಡಿಯೋ ಮತ್ತು ಒಂದು ಇಂಜಿನ್ ಇರುತ್ತೆ ಅಷ್ಟೇ. ಅವರು ಮೀನು ಹಿಡಿಯುವಾಗ ಸಮುದ್ರದಲ್ಲಿ ಸಡನ್ ಆಗಿ ಭೀಕರ ಚಂಡಮಾರುತ ಶುರುವಾಗುತ್ತೆ. ಅಷ್ಟು ದೊಡ್ಡ ಚಂಡಮಾರುತವನ್ನು ಕಂಡು ಇಬ್ಬರು ತಲೆ ಸುಟ್ಟಿ ಅಲ್ಲೇ ಬೋಟಲ್ಲಿ ಬೀಳ್ತಾರೆ. ಆಗ ಚಂಡಮಾರುತ ಸ್ವಲ್ಪ ಸಮಯದ ನಂತರ ಕಡಿಮೆ ಆದ ಕಾರಣ ಅವರಿಬ್ಬರು ಆಗ ಎಚ್ಚರವಾಗುತ್ತಾರೆ. ಆಗ ಅವರು ವಾಪಸ್ ದಡದ ಹತ್ರ ಬರುವಷ್ಟರಲ್ಲಿ ಆ ಬೋಟ್ನ ಇಂಜಿನ್ ಏನು ಇರುತ್ತಲ್ಲ ಅದು ಕೆಟ್ಟು ನಿಲ್ಲುತ್ತೆ ಅಲ್ಲಿ. ಆಗ ರೇಡಿಯೋ ಮೂಲಕ ಸಿಗ್ನಲ್ ಕಳಿಸಿದ್ರು ಯಾವುದೇ ಪ್ರಯೋಜನವಾಗಲ್ಲ. ಯಾಕಂದ್ರೆ ರೇಡಿಯೋ ಕೂಡ ಅಲ್ಲಿ ಡೆಡ್ ಆಗುತ್ತೆ. ಚಂಡಮಾರುತ ಅವರ ಬೋಟನ್ನು ಸುಮಾರು 500 ಕಿಲೋಮೀಟರ್ ದೂರಕ್ಕೆ ಎಳೆದೊಯ್ಯುತ್ತೆ. ಮರುದಿನ ಮೀನುಗಾರಿಕಾ ಕಂಪನಿಯವರು ಸುಮಾರು 100 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಹುಡುಕಾಟ ನಡೆಸ್ತಾರೆ. ಆದರೆ ಜೋಸ್ ಅವರು ಬೋಟ್ ಅದಕ್ಕಿಂತ ಬಹಳ ದೂರ ಹೋಗಿದ್ದರಿಂದ ಯಾರಿಗೂ ಪತ್ತೆಯಾಗುವುದಿಲ್ಲ. ಈಗ ಅವರು ವಿಶಾಲವಾದ ಸಮುದ್ರದ ಮಧ್ಯೆ ಅವರಿಬ್ಬರೇ ಇರ್ತಾರೆ. ಅವರು ತಂದಿರುವ ಊಟ ಎಲ್ಲ ಖಾಲಿಯಾಗಿರುತ್ತೆ. ಈಗ ಅವರಿಗೆ ಊಟ ಮಾಡಲಿಕ್ಕೆ ಬೇರೆ ಏನಾದರೂ ಬೇಕಲ್ವಾ? ಆಗ ಅವರು ಏನು ಮಾಡ್ತಾರಪ್ಪ ಅಂತಂದರೆ ಅವರ ಬೋಟ್ ಮೇಲೆ ಕೊಳೆತ ಮೀನು ಹಾಕಿ ಅದನ್ನು ತಿನ್ನಲು ಬರುವ ಹಕ್ಕಿಗಳನ್ನು ಹಿಡಿದು ಅದನ್ನು ತಿನ್ನೋದು. ಮಳೆ ಬರದಿದ್ದಾಗ ಹಕ್ಕಿಗಳ ಮತ್ತು ಆಮೆಗಳ ರಕ್ತವನ್ನು ಕುಡಿಯುವುದು. ಆಗ ಸುಮಾರು 4 ತಿಂಗಳ ನಂತರ ಹಸಿ ಮಾಂಸ ಮತ್ತು ರಕ್ತ ಕುಡಿಯಲು ಸಾಧ್ಯವಾಗದೆ ಕಾರ್ಡೋಬಾ ಮಾನಸಿಕವಾಗಿ ಮತ್ತು ದೈಹಿಕವಾಗಿ ಕುಸಿದು ಸತ್ತು ಹೋಗ್ತಾನೆ. ಜೋಸ್ ಈಗ ವಿಶಾಲ ಸಮುದ್ರದಲ್ಲಿ ಸಂಪೂರ್ಣ ಒಬ್ಬಂಟಿ ಆಗ್ತಾನೆ. ಸುಮಾರು 6 ತಿಂಗಳ ನಂತರ ಒಂದು ದೊಡ್ಡ ಕಾರ್ಗೋ ಹಡಗು ಜೋಸ್ನ ಬೋಟ ಪಕ್ಕದಲ್ಲಿ ಹೋಗುತ್ತೆ. ಅದನ್ನು ನೋಡಿದ ತಕ್ಷಣ ಜೋಸಿಗೆ ಎಲ್ಲಿಲ್ಲದ ಖುಷಿ ಆಗುತ್ತೆ. ತನ್ನಲ್ಲಿರೋ ಅಷ್ಟು ಶಕ್ತಿ ಸೇರಿಸಿ ಕಿರಿಸುತ್ತಾನೆ, ಕೈ ಬೀಸ್ತಾನೆ, ಜಿಗಿತಾನೆ. ಆದರೆ ಆ ಕಾರ್ಗೋ ಶಿಪ್ನಿಂದ ಯಾವುದೇ ರೆಸ್ಪಾನ್ಸ್ ಬರೋದಿಲ್ಲ. ಯಾಕಂದ್ರೆ ಆ ಶಿಪ್ನಲ್ಲಿ ಯಾರು ಹೊರಗಡೆ ಇರೋದಿಲ್ಲ ಮತ್ತು ಅಷ್ಟು ದೊಡ್ಡ ಹಡಗಿನವರಿಗೆ ಸಮುದ್ರದ ಅಲೆಗಳ ಮಧ್ಯೆ ಇರೋ ಈ ಪುಟ್ಟ ಬೋಟ್ ಅವರ ಕಣ್ಣಿಗೆ ಕಾಣಿಸೋದಿಲ್ಲ. ಆಗ ಕಣ್ಣು ಮುಂದೆಯೇ ಬಂದ ಹಡಗು ಸಹಾಯ ಮಾಡದೆ ಮುಂದೆ ಹೋದಾಗ ಜೋಸಿಗೆ ಬದುಕುವ ಆಸೆ ಪೂರ್ತಿಯಾಗಿ ಹೋಗುತ್ತೆ. ಯಾಕಂದ್ರೆ ಆ ಒಂದು ಹಡಗನ್ನು ನೋಡಲು 6 ತಿಂಗಳು ಕಾಯಬೇಕಾಗಿತ್ತು ಅವನು. ಇನ್ನು ಮುಂದೆ ಹಡಗು ಯಾವಾಗ ಬರುತ್ತೋ ಇಲ್ಲೋ ಗೊತ್ತಿಲ್ಲ ಅನ್ನೋ ಭಯ ಅವನನ್ನು ಕಾಡುತ್ತೆ. ಹೀಗೆ ಸಮಯ ಕಳೆದಂತೆ ಅವನ ಹೋರಾಟ ಮುಂದುವರಿಯುತ್ತೆ. ಆಗ ಬರೋಬ್ಬರಿ 11 ತಿಂಗಳುಗಳು ಕಳೆದು ಹೋಗುತ್ತವೆ. ಅಷ್ಟರಲ್ಲಿ ಅವನು ಸಮುದ್ರದ ಒಳಗಡೆ ಸುಮಾರು 8,000 ಕಿಲೋಮೀಟರ್ಗಳಷ್ಟು ದೂರ ಪ್ರಯಾಣ ಮಾಡಿರುತ್ತಾನೆ. ಅವತ್ತು 30 ಜನವರಿ 14ರಂದು ಜೋಸಿಗೆ ದೂರದಲ್ಲಿ ಒಂದು ದ್ವೀಪ ಕಾಣುತ್ತದೆ. ಅಲ್ಲಿ ತೆಂಗಿನ ಮರಗಳು ಕಾಣಿಸುತ್ತವೆ. ಮೊದಲು ಇದು ನನ್ನ ಭ್ರಮೆ ಇರಬಹುದು ಅಂತ ಅನ್ಕೊಂಡು ಕಣ್ಣುಜ್ಜಿಕೊಂಡು ನೋಡ್ತಾನೆ. ಆದರೆ ಅದು ನಿಜವಾಗಿ ದ್ವೀಪವೇ ಆಗಿತ್ತು. ಹೋದ ಜೀವ ಮತ್ತೆ ಬಂದಂತಾಗಿ ಜೋಸ್ ಖುಷಿಯಿಂದ ಕುಣಿದಾಡ್ತಾನೆ. ಅವನು ತನ್ನ ಕೈಯಿಂದಲೇ ಬೋಟನ್ನು ದ್ವೀಪದ ಕಡೆಗೆ ತಳ್ಳಲು ಪ್ರಯತ್ನಿಸುತ್ತಾನೆ. ಆದರೆ ಬೋಟ್ ಅಲಗಾಡೋ ಸ್ಥಿತಿಯಲ್ಲಿ ಇರೋದಿಲ್ಲ. ಆಗ ತಕ್ಷಣ ಬೋಟ್ನಿಂದ ಸಮುದ್ರಕ್ಕೆ ಜಿಗಿದು ಕೆಲವು ಕಿಲೋಮೀಟರ್ಗಳಷ್ಟು ದೂರವಿದ್ದ ದ್ವೀಪಕ್ಕೆ ಈಜಿಕೊಂಡು ಹೋಗಿ ದಡ ಸೇರುತ್ತಾನೆ. ಆಗ ಅಲ್ಲಿನ ಜನರು ಗಾಬರಿಯಾಗಿ ಈ ಅಸ್ವಸ್ಥನಾದ ವ್ಯಕ್ತಿಯನ್ನು ನೋಡಿ ಓಡಿ ಬರ್ತಾರೆ. ಆ ದ್ವೀಪದ ಹೆಸರು ಎಬೋನೋ ಅಟಾಲ್ ಅಂತ. ಇವನು ಹೊರಟ ಊರಿಗೂ ಈ ದ್ವೀಪಕ್ಕೂ ಗೂಗಲ್ ಮ್ಯಾಪ್ನಲ್ಲಿ ನೋಡಿದರೆ ಬರೋಬ್ಬರಿ 14,000 ಕಿಲೋಮೀಟರ್ ದೂರ ತೋರಿಸುತ್ತೆ. ಅಲ್ಲಿನ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆದ ನಂತರ ಅವನ ಹಳ್ಳಿಗೆ ಮತ್ತು ಅವನ ಕಂಪನಿಗೆ ವಿಷಯ ತಿಳಿಸಲಾಗುತ್ತೆ. ಆಗ ಜೋಸ್ ತನ್ನ ಊರಿಗೆ ವಾಪಸ್ ಹೋಗ್ತಾನೆ. ಆದರೆ ಜೋಸ್ ತನ್ನ ಊರಿಗೆ ವಾಪಸ್ ಬಂದಾಗ ಅವನಿಗೆ ಒಂದು ಶಾಕ್ ಆಯುತ್ತಿರುತ್ತೆ. ಏನಂದ್ರೆ ಅಲ್ಲಿನ ಪೊಲೀಸರು ಜೋಸ್ನನ್ನು ಅರೆಸ್ಟ್ ಮಾಡ್ತಾರೆ. ಯಾಕಂದ್ರೆ ಸತ್ತು ಹೋದ ತನ್ನ ಸ್ನೇಹಿತ ಕಾರ್ಡೋಬಾನ್ ಮನೆಯವರು ಜೋಸ್ ತನ್ನ ಜೀವವನ್ನು ಉಳಿಸಿಕೊಳ್ಳಲು ಕಾರ್ಡೋಬಾನನ್ನು ಕೊಲೆ ಮಾಡಿ ತಿಂದಿದ್ದಾನೆಂದು ದೂರು ನೀಡಿರುತ್ತಾರೆ. ಆದರೆ ಜೋಸ್ ಮೇಲೆ ಯಾವುದೇ ಸಾಕ್ಷಿಗಳು ಸಿಗದ ಕಾರಣ ಮತ್ತು ಅವನ ಹೇಳಿದ್ದಿಲ್ಲ ನಿಜ ಎಂದು ಸಾಬೀತಾದ ಮೇಲೆ ಅವನನ್ನು ಮತ್ತೆ ಬಿಡುಗಡೆ ಮಾಡ್ತಾರೆ. ಕೊನೆಗೆ 438 ದಿನಗಳ ಕಾಲ ಸಮುದ್ರದಲ್ಲಿ ಸಾವು ಬದುಕಿನ ಮಧ್ಯೆ ಹೋರಾಟ ನಡೆಸಿ ಬದುಕಿ ಬಂದಿದ್ದಕ್ಕೆ ಜೋಸ್ ಹೆಸರಿನಲ್ಲಿ ಒಂದು ಗಿನ್ನಿಸ್ ರೆಕಾರ್ಡ್ ಆಗುತ್ತೆ. ಗಾಯ್ಸ್, ಏನಪ್ಪ ಅಂತಂದ್ರೆ ಜೋಸ್ ಮತ್ತು ಕಾರ್ಡೋಬಾ ಅವರ ಈ ಕತೆ ನಮಗೆ ಜೀವನದ ಬಗ್ಗೆ ಒಂದು ದೊಡ್ಡ ಪಾಠ ಕಲಿಸುತ್ತೆ. ಒಂದೇ ಬೋಟ್ನಲ್ಲಿ ಇಬ್ಬರು ಇದ್ದರು. ಒಬ್ಬರು ಸೋತು ಹೋದರು, ಇನ್ನೊಬ್ಬರು ಗೆದ್ದು ಬಂದರು. ಕಾರ್ಡೋಬಾ ತನ್ನ ಬದುಕುವ ನಂಬಿಕೆಯನ್ನು ಕಳೆದುಕೊಂಡಿದ್ದರಿಂದ ಸಾವನ್ನಪ್ಪಿದ್ದ. ಆದರೆ ಜೋಸ್ ತನ್ನಲ್ಲಿರೋ ದೃಢವಾದ ಛಲ ಮತ್ತು ಬದುಕಲೇಬೇಕು ಅನ್ನೋ ಹಠದಿಂದ 438 ದಿನಗಳ ಕಾಲ ಆ ವಿಶಾಲವಾದ ಸಮುದ್ರದಲ್ಲಿ ಹೋರಾಟ ಮಾಡಿ ಗೆದ್ದು ಬಂದ. ಇವರಿಬ್ಬರ ವ್ಯತ್ಯಾಸ ಇಷ್ಟೇ. ನಮ್ಮ ಪರಿಸ್ಥಿತಿ ಎಷ್ಟೇ ಕೆಟ್ಟದಾಗಿದ್ದರೂ ನಮ್ಮ ಮನಸ್ಸು ಗಟ್ಟಿಯಾಗಿರಬೇಕು. ಎಂಥ ಸಾವನ್ನಾದರೂ ಗೆದ್ದು ಬರಬಹುದು ಅನ್ನೋದಕ್ಕೆ ಈ ಜೋಸ್ ಅವರೇ ಸಾಕ್ಷಿ. ಜಸ್ಟ್ ಇಮೇಜಿನ್ ಮಾಡಿಕೊಳ್ಳಿ, ಒಂದು ವೇಳೆ ನೀವೇನಾದರೂ ಆ ಪರಿಸ್ಥಿತಿಯಲ್ಲಿ ಸಿಲುಕಿದ್ದರೆ ನೀವು ಏನು ಮಾಡ್ತಿದ್ರಿ? ನಿಮ್ಮಲ್ಲಿ ಜೋಸ್ನಂತಹ ಛಲ ಇರುತ್ತಾ? ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಈ ರೋಚಕ ಕತೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಮತ್ತು ಇಂತಹದೇ ನಿಗೂಢವಾದ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಪೋರ್ಟ್ ಮಾಡಿ. ಧನ್ಯವಾದಗಳು.